ಕೃತಜ್ಞ ಈಗ ವೆಲ್ಕಮ್ ಮಾಡ್ತಾಳೆ. ವೆಲ್ಕಮ್ ಮಾಡು ಕೃತು ವೆಲ್ಕಮ್ ಮಾಡು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತೆಗಿದ್ದೀರಾ ಅಂತ ಭಾವಿಸ್ತಾ ನಾನು ಬೆಳಗ್ಗೆ 8:25 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಥರ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಯಾವುದೋ ಸ್ಯಾರಿಗೆ ಯಾವುದೋ ಬ್ಲೌಸ್ ಹಾಕ್ಕೊಂಡು. ಸೀರೆ ಹಾಕ್ಕೊಂಡ್ರೆ ಪಕ್ಕ ಆಂಟಿ ಥರನೇ ಕಾಣ್ತೀನಿ. ಆ್ಯಕ್ಚುಲಿ ಆಂಟಿನೇ, ಮದುವೆ ಆಗಿ 6 ವರ್ಷ ಆಯಿತು. 5 ವರ್ಷದ ಮಗಳು ಇದ್ದಾಳೆ. ಸೊ ಸ್ಪೆಕ್ಟ್ರ್ ತೊಗೊಂಡಿದ್ದೀನಿ ಹಾಕ್ಕೊಳ್ಳೋಕ್ಕೆ. ಅದೇ ಗೊತ್ತಲ್ವ, ಸೀರೆ ಹಾಕ್ಕೊಂಡ್ರೆ ಏನು ಎತ್ತ ಅಂತ ಬಸ್ಸಲ್ಲೆಲ್ಲ ಅವಾಂತರಗಳು. ನನಗೆ ಇವತ್ತು ಅರ್ಕಲಗೂಡಲ್ಲಿ ಮೀಟಿಂಗ್ ಇದೆ. ಆ್ಯಕ್ಚುಲಿ ನೆನ್ನೆನೂ ನನಗೆ ಸ್ವಲ್ಪ ಕೆಲಸ ಆಯಿತು ಅಂತ ಹೇಳಿ ಮೀಟಿಂಗ್ ಅಲ್ಲ, ಏನೋ ಬರೋಕ್ಕೆ ಹೇಳಿದ್ರು, ಕೆಲಸ ಆಯಿತು ಅಂತ ಹೇಳಿ ಹೋಗಿದ್ದೆ. ಇವತ್ತು ಮೀಟಿಂಗ್ ಇದೆ ನಮ್ಮ ಗಂಗೂರು ಸರ್ಕಲ್. ಎಲ್ಲರೂ ಬರ್ತಾ ಇದ್ದಾರೆ, 19 ಜನ. ಮೀಟಿಂಗಲ್ಲಿ ತುಂಬ ಮಾಹಿತಿಗಳೆಲ್ಲ ತೊಗೊಂಡು ಹೋಗಬೇಕು, ಬುಕ್ಸೆ ಎಲ್ಲ. ಅದಕ್ಕೆ ನೆನ್ನೆ ಕೀರ್ತನ ನನಗೆ ಪಾಪ ಬುಕ್ಸ್ನ ತಂದು ಕೊಟ್ಟಿದ್ದು ರಾಮನಾಥ್ಪುರಕ್ಕೆ. ಇವಾಗ ತಿಂಡಿ ತಿಂದ್ಬಿಟ್ಟು ಹೊರಡೋಣ ಬನ್ನಿ ಅರ್ಕಲಗೂಡ್ಗೆ. ಬಸ್ಸೇ ಬಂದ್ಬಿಡ್ತು. ನಡ್ರಿ ನನ್ನ ಫ್ರೆಂಡ್ ಪ್ರತುನು ಇಲ್ಲೇ ಅವಳು ಕೂಡ ಅಂಗನವಾಡಿಗೆ ವರ್ಕ್ಗೆ ಹೋಗ್ತಾಳಲ್ಲ. ನಾನು ಇದೇ ಫಸ್ಟ್ ನನ್ನ ಕೆಲ್ಸಕ್ಕೆ ಸೇರಿದ್ಮೇಲೆ ನಮ್ಮೂರು 9 ಗಂಟೆ ಬಸ್ ಕತ್ತುತ್ತಾ ಇರೋದು. ಗುಡ್ ಮಾರ್ನಿಂಗ್. ನಮ್ಮ ಕೃತು ತಲೆ ಬಾಚಿಸ್ಕೊತಿಲ್ಲ ಅಂತ ಹೊಡೆದೆ ಅವಳನ್ನ ಸಮಾಧಾನ ಮಾಡೋಕ್ಕೆ. ಕೃತುನೇನೆ ಅವ್ರ ಅಜ್ಜಿಗೆ ಸಣ್ಣ ದೋಸೆ ಚಟ್ನಿ ಹಾಕ್ಕೊಂಡು ಸರ್ವ್ ಮಾಡ್ತಾವಳೆ. ನಮ್ಮಮ್ಮ ಮುಖ ತೊಳೆಯೋಕೆ ಹೋಗೈತೆ. ಬಾಯ್ ಮಾಡು. ನನ್ನ ರಿಂಗ್ ಟೂನ್ ಹಾಡು ಹೇಳ್ತಾಳೆ. ಚಿನ್ನ ಅದಲ್ಲ ಹಂಗಲ್ಲ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಂಗೆ ಏನೇನೋ ತಪ್ಪು ಹೇಳ್ಬಾರ್ದು ಮಮ್ಮಿ ಹಾಡು. ನನ್ನ ರಿಂಗ್ ಟೂನ್ ಅದು ಸೋಜಿಗದ ಸೂಜಿ ಮಲ್ಲಿಗೆ ವಿತ್ DJ ಎಫೆಕ್ಟ್ ಇದೆ. ಅದೇ ಇರೋದು ಸುಮಾರು 1.5 ವರ್ಷದಿಂದ. ನಮ್ಮ ಕೃತು ಸಾಡಿ ಮಾದೇವ ನಿಂಗೆ ಮಂಡೆ ಮೇಲೆ ದುಂಡು ಮಲ್ಲಿ. ಕೃತುವೇನು ಮ್ಯಾಕ್ ಹೋಯ್ತು, ಇಷ್ಟು ಬೇಗ ಬರ್ತದೆ ಕೃತು. ಕಡಿಗೆ ಹೋಗಂಬ ಬಾರಮ್ಮಂತ. ಏನು ಫುಲ್ ಸ್ಪಿರಿಟು ನಮ್ಮ ಪಾಪು, ಬೇರೆ ಥರ ಅಳಲ್ಲ. ಅಯ್ಯೋ ಸ್ಮೈಲ್ ನೋಡಪ್ಪ, ಕ್ಯೂಟ್ ಸ್ಮೈಲ್. ನಮ್ಮ ಪಿಂಕಿ ಒಂದು ಚೂರು ಕೊಟ್ಟರೆ ನಾವು ನನಗೂ ಎದ್ರಕೊಂಡು ಹಂಗೆ ಓಡಾಡ್ತಿದ್ರೆ ಕಾಲನ್ನೇ ತಕ್ಕೋತದೆ. ಅವಳ ಕೃತನ್ನ ಬಿಡಬೇಕು. ಈ ಥರ ಒಂದು ಮಿರರ್ ಅಲ್ಲಿ ನಮ್ಮ ಹಸ್ಬೆಂಡ್ರಿಗೆ ಒಂದು ತಗೊಂಡಾಗ ಹಾಕೋಬೇಕು. ದೊಡ್ಡ ಮಿರರ್ ಇದೆ, ಈ ಥರ ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಅವೇನೇನೋ ಪುನಃ ಎಲ್ಲ ಚೇಂಜ್ ಮಾಡಿಸ್ಬೇಕು ಅಂತ ಗೈಸ್ ತಂದರೆ ಹೋಗ್ತಾ ಇದ್ದೀವಿ. ಸ್ವಲ್ಪ ವ್ಯವಹಾರ ಇದೆ. ಅಮೌಂಟು ಟ್ರಾನ್ಸ್ಫರ್ ಮಾಡಬೇಕು. ಫುಲ್ಲು ಡೀಟೇಲಾಗೆಲ್ಲ ಹೇಳೋಕ್ಕಾಗಲ್ಲ. ಬಟ್ ಅಮೌಂಟಿನ ವಿಷಯಕ್ಕೆ ಬ್ಯಾಂಕ್ ಹೋಗ್ತಾಯಿದ್ದೀವಿ. ಬಟ್ ಏನು ಮಾಡೋದು, ನಮ್ಮ ಸೈಡು ಬಸ್ ವ್ಯವಸ್ಥೆ ಇಲ್ಲ. ನಮ್ಮಪ್ಪ ಕೆಲ್ಸಕ್ಕೆ ಹೋಗೈತೆ. 2-3 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಟೈಮ್ ಬಂದು 10:30. ನಾನು ಅಮ್ಮನ ಬಿಡ್ದೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನಡ್ಕೊಂಡು ಬನ್ನಿ ನೋಡೋಣ. ಸುಮಾರು ಫ್ರೆಂಡ್ಸ್ ಈ ಥರ ನಡೆದು ಆಲ್ಮೋಸ್ಟ್ ಒಂದು 5-6 ವರ್ಷ ಆಗಿತ್ತು. ಈ ಥರ ತಂದರೆ ನಾನು 3 ವರ್ಷ ನಡೆದಿದ್ದೀನಿ ಇದೇ ದಾರಿ. ಬಟ್ ಈ ಥರ ಇರಲಿಲ್ಲ ಅವಾಗ, ಫುಲ್ ಚೇಂಜಸ್ ಇತ್ತು. ಏರಿ ಥರ ಇತ್ತು. ಇವಾಗೆಲ್ಲ ಉತ್ಕೊಂಡು ಹಿಂಗೆ ಅದೇ ಥರ ಹಿಂಗೆ ಪಣಿ ಸೊಸಿ ಅಂದರೆ ಹೊಗೆ ಸೊಸಿ ಹಾಕ್ಕೊಂಡಿದ್ದಾರೆ. ಅಯ್ಯಪ್ಪ ಸಾಕಾಯ್ತು ಫ್ರೆಂಡ್ಸ್. ಓಡಾಡಿ ನಿಜವಾಗ್ಲೂ ನಡೆಯೋಕ್ಕಾಯ್ತಿಲ್ಲ. ಬೆಂಗಳೂರಲ್ಲಿ ನಾನು ಒಂದೊಂದು ಸೈಡ್ 3 ಕಿಲೋಮೀಟರ್ಸ್ ನಡೀತಿದ್ದೆ. ಅಂದರೆ ಡೈಲಿ 6 ಕಿಲೋಮೀಟರ್ಸ್ ನಡೆಯೋದೇ ಆಗೋದು. ಬಟ್ ಇಲ್ಲಿ ಅಭ್ಯಾಸ ತಪ್ಪಿ 2 ತಿಂಗಳಿಂದ ಆಗ್ತಾನೇ ಇಲ್ಲ. ಯಾವ ಥರ ಇದೆ ನೋಡಿ ವ್ಯೂ, ಫುಲ್ ಎಲ್ಲ ಕಡೆ. ಇದೆಲ್ಲ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಫ್ರೆಂಡ್ಸ್. ಆಗಲೇ ಚಿಕ್ಕವರಳಿದ್ದಾಗಲೇ 2-2.5 ಕಿಲೋಮೀಟ್ರ್ ನಡೀತಿದ್ದೆ. ಸೈಕಲ್ಲು ಇತ್ತು, ಸೈಕಲಲ್ಲೂ ಹೋಗ್ತಿದ್ದೆ. ಜಾಸ್ತಿ ಸೈಕಲಲ್ಲಿ ಬಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಸಿಗ್ತಿರ್ಲಿಲ್ವಲ್ಲ, ಹಾಗಾಗಿ ನಾನು ನಡ್ಕೊಂಡೇ ಬರ್ತಿದ್ದೆ. ಅದೊಂಥರ ಚೆಂದ. ಇಲ್ಲೆಲ್ಲ ಮಾವಿನ ಮರ, ಸೀಬೆ ಮರ, ಹುಣಸೆಕಾಯಿ ಮರ ಎಲ್ಲ ಇತ್ತು. ಕಲ್ಲು ಹೊಡ್ಕೊಂಡು ತಿನ್ಕೊಂಡು ಹೋಗ್ತಿದ್ವಿ. ಇವಾಗೆಲ್ಲ ಇಲ್ಲ ಫ್ರೆಂಡ್ಸ್. ಇಲ್ಲಿಲ್ಲ ಇದ್ದೋ, ಇವಾಗೆಲ್ಲ ಇಲ್ಲ. ನಮಗೆ ಸೊಪ್ಪು, ಸಾರು ಸೊಪ್ಪು, ಪಲಾವ್ ಸೊಪ್ಪು ಅಂದರೆ ತುಂಬ ಇಷ್ಟ. ಇಲ್ಲಿ ಈ ಕಡೆ ಹಾದಿ ತಂದ್ರೆಗೆ ಹೋಗಿದ್ವಲ್ಲ, ಬ್ಯಾಂಕ್ಗೆ ಅಲ್ಲಿ ಬರೋ ದಾರಿಲಿ ಇಲ್ಲಿದೆ ಯಾವುದೇದೋ ಸೊಪ್ಪು, ನಂಗೆ ಗೊತ್ತಿಲ್ಲ ಗೈಸ್, ಇದೆ ಅನಿಸುತ್ತೆ. ಇಲ್ಲಿ ಸೊಪ್ಪು ಕಾಣ್ತೈತೆ ಬೇಜಾನು. ಅಮ್ಮ ಅಲ್ಲಿ ಕುಯ್ತೈತೆ, ಬೇಡ ಅಂದ್ರೂ ಬಿಡ್ತಾಯಿಲ್ಲ. ಫ್ರಿಜ್ಗೆ ಇಟ್ಕೊಳ್ಳೋಣ ಅಂತ ಆ್ಯಕ್ಚುಲಿ ನೆನ್ನೆ ಸೊಪ್ಪು ಸಾರು ಮಾಡಿದ್ವಿ. ಇವತ್ತು ಸೊಪ್ಪು ಕುಯ್ತೈತೆ.
ಮಮ್ಮಿ ಇಲ್ಲಿಲ್ಲೇ ಕುಯ್ಕೋ, ಯಾಕಂಗ ಅಷ್ಟು ದೂರ ಹೋಯ್ತಾ ಇದೀಯಾ? ದೂರ ದೂರ ಹೋಯ್ತೈತೆ, ಸೊಪ್ಪೈತೆ ಅಂತ ಹೋಗ್ಬಿಟ್ಟು ಕಾಣ್ತಾ ಇಲ್ವಂತೆ. ನಮ್ಮ ಅಮ್ಮಂದು ಹೆಂಗೋ ಫೇಸ್ ಎಲ್ಲ ಸ್ವಲ್ಪ ಹುಷಾರಾಯಿತು ಫ್ರೆಂಡ್ಸ್, ನೋಡೋಕ್ಕೆ ಆಗ್ತಿರಲಿಲ್ಲ. ಯಪ್ಪ ಹುಡುಕಲ್ಲಾಗ್ಬಿಟ್ರೆ ಫ್ರೆಂಡ್ಸ್, ಯಾರಾದರೂ ಆಗಿದ್ರೆ ಮೊದಲು ಹೋಗ್ಬಿಟ್ಟು ತೋರಿಸ್ಕೊಳ್ಳಿ. ಹುಡುಕಲ್ಲಾಗಿದ್ರೆ ಆಲ್ರೆಡಿ ಕ್ಯಾಪ್ ಹಾಕಿಸ್ಕೊಳ್ಳಿಲ್ಲ ಅಂತಂದರೆ ಸಿಮೆಂಟ್ ಅಂತ ಹಾಕ್ತಾರೆ, ಅದನ್ನು ಹಾಕ್ಸ್ಕೊಳ್ಳಿ. ನಿಜವಾಗ್ಲೂ ಪೇಯ್ನ್ ತಡೆಯೋಕ್ಕೂ ಆಗೋಲ್ಲ ಆ್ಯಂಡ್ ಅವರು ಕೀಳೋದನ್ನ ನೋಡೋಕ್ಕೂ ಹೋಗೋಲ್ಲ. ನೀವೇ ಅದು ಬೆಂಡ್ ಇಂಜೆಕ್ಷನ್ ಕೊಟ್ಟರು ಕೂಡ ಅಷ್ಟು ಬೆಂಡ್ ಆಗೋಲ್ಲ, ಯಾಕೆಂದರೆ ಅದು ಒಳಗಡೆ ನರದಿಂದ ಬರುತ್ತೆ. ಒಂದು ಇಷ್ಟುದ್ದ ಇರುತ್ತೆ ಒಳಗಡೆ, ಅಷ್ಟರಿಂದ ಫುಲ್ಲು ನರ ಸಮೇತ ಬುಡ ಸಮೇತ ಕೀಳಬೇಕು. ಫುಲ್ಲು ಹಿಂಸೆ ಕೊಟ್ಟಾಕ್ತಾರೆ ನಿಮಗೇನೆ. ಎಷ್ಟೇ ನಮ್ಮ ಅಮ್ಮಗೆ 4 ಇಂಜೆಕ್ಷನ್ ಕೊಟ್ಟಿದ್ದು, 2ಕ್ಕೆ ತಡೆಯೋಕ್ಕಾಗ್ದೇನೆ. ಅಮ್ಮ ಇವಾಗ ಕ್ಲಿಯರ್ ಆಗಿದೆ ಫೇಸು, ಕೀಳ್ತಾ ಇದೆ. ನಾನು ಎಲ್ಲಿ ಕೂತ್ಕೊಳ್ಳೋದು ಗೊತ್ತಿಲ್ಲ, ಎಲ್ಲಿ ಕೂತ್ಕೊಳ್ಳೋಣ ಅಂತ. ಮಮ್ಮಿ ಎಲ್ಲಿ ಕೂತ್ಕೊಳ್ಳೋಣ? ಬೇಗ ಕೂತ್ಕೋತೀಯ, ಕೂತ್ಕೊಬೇಡ ಇಲ್ಲೆಲ್ಲೋ ಅಂತ ಹೇಳ್ತೈತೆ ನಮ್ಮಮ್ಮ. ನೋಡೋಣ ಗೈಸ್. ಕಾಂಗ್ರೆಸ್ ಐತೆ, ಅಪ್ಪರ ಐತೆ, ಕುಯ್ಕೊಬಿಡೋದ ಕಾಂಗ್ರೆಸ್ನು. ಫ್ರಿಜ್ಜಿಗೆ ಇಟ್ಕೊಳ್ಳೋದಂತೆ ಫ್ರೆಂಡ್ಸ್. ನನಗೆ ಸುಮ್ಮನೆ ಯಾವ್ದು ಬರ್ತದೋ ಅದು ಕುಯ್ತಾ ಇದ್ದೀನಿ. ಸೋಸ್ಬೇಕಲ್ವ, ಸೋಸ್ದಾಗ ಗೊತ್ತಾಗುತ್ತೆ. ಫ್ರೆಶ್ ಆಗಿದೆ ಸಖತ್ತು. ನೀರು ಬಿಟ್ಟಿರಂಗಿದ್ದಾರೆ ಜೋಳದ ಕಡ್ಡಿಗೆ. ನನಗೂ ಒಂದೊಂದು ಚೂರು ಅಲ್ಪ ಸ್ವಲ್ಪ ಗೊತ್ತು. ಇದು ಅದೆಂಥದ್ದೋ ಸೊಪ್ಪು ಎಂಥದ್ದಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆ್ಯಕ್ಚುಲಿ ಇದನ್ನೇ ಕುಯ್ತಿರೋದು ನಮ್ಮಮ್ಮ. ಇಲ್ಲಿ ಇದನ್ನೇ ಕುಯ್ತಿರೋದು, ಸ್ವಲ್ಪ ಹೆಲ್ಪ್ ಮಾಡಿಕೊಡೋಣ ಅಂತ. ಇಲ್ಲಿ ಕನ್ನೆ ಸೊಪ್ಪು ಅನಿಸುತ್ತೆ, ಕನ್ನೆ ಸೊಪ್ಪು ಯಾವ ಸೊಪ್ಪು ಗೊತ್ತಿಲ್ಲ. ಅಮ್ಮ ಯಾವ್ಯಾವ ಸೊಪ್ಪಮ್ಮ ಇರೋದಿಲ್ಲಿ? ಹ್ಞೂ, ನಾನು ಕರೆಕ್ಟಾಗಿ ಹೇಳಿದ್ದೀನಿ ಕನ್ನೆ ಸೊಪ್ಪು ಅಂತ, ಅದೇ ಕಾಣ್ತಾ ಇರೋದು ಕಣ್ಣಿಗೆ. ಒಂದು ಸೊಪ್ಪು ಕೂದೈತೆ, ತೋರ್ಸಮ್ಮ ಎಷ್ಟೊಂದು ಸೊಪ್ಪು ಕೂದಿದೆಯಾ. ಅಯ್ಯೋ, ಅದ ಕುಕ್ಕರ್ಗೆ ಹಾಕಿದ್ರೆ ಇಷ್ಟು ನಮ್ಮ ಕೂತು ತಿಂತಾಳೆ, ಅಷ್ಟು ಆಯ್ತದೆ. ನಾನು ಕಳೆ ಕಿತ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಎಲ್ಲನೂ ಚೆಲ್ತು ನಮ್ಮಮ್ಮ. ಒಂದು ಕಡ್ಡಿನೂ ಇಸ್ಕೊಳ್ಳಿಲ್ಲ. ಆ್ಯಕ್ಚುಲಿ ಸೊಪ್ಪು ಅಂದ್ಬಿಟ್ಟು ಏನೋ ಕುಯ್ದುಬಿಟ್ಟಿದ್ದೀನಿ ಬೇರೆ ಬೇರೆದ. ಪುನಃ ಇಲ್ಲಿ ಬತ್ತು, ಇಲ್ಲೂ ಸಿಗ್ತಾ ಇಲ್ಲ. ನಮ್ಮ ನೆಡೆ ಊರಿನ ಕಡೆ ನೋಡಿ ಫ್ರೆಂಡ್ಸ್, ಕುಯ್ತಾ ಇದ್ದೀನಿ. ನೀರು ಬಿಟ್ಟಿರಂಗಿದ್ದಾರೆ ಜೋಳದ ಕಡ್ಡಿಗೆ. ಆ್ಯಕ್ಚುಲಿ ಫ್ರೆಶ್ ಆಗಿದೆ ಸೊಪ್ಪು. ಏನಾದರೂ ಆಗಬೇಕು, ನಮ್ಮ ಅಮ್ಮನಂತೂ ಸುಮ್ಮನೆ ಬಿಡಲ್ಲ. ಹಾಯ್ ಗೈಸ್, ಗುಡ್ ಈವ್ನಿಂಗ್. ನಮ್ಮ ಕೃತು ಬಂದು 4 ಗಂಟೆಗೆ. ನಾನು ಕನ್ಫ್ಯೂಸ್ ಮಾಡೋಕ್ಕಾಗಲಿದೆ, ಅವಳು ಕನ್ಫ್ಯೂಸ್ ಆಗ್ತಾವಳೆ. ನನ್ನ ತಿಂಗಳು ಶಾಸ್ತ್ರ ಕಳಿಸಿದ್ರಲ್ಲ, ಅವಾಗ ಕಡ್ಜಿಕಾಯಿ ಮಾಡಿಸ್ಕೊಂಬಂದಿದ್ವಿ ಸ್ವೀಟು. ನಮ್ಮ ಕೃತು ಬಂದ್ಬಿಟ್ಟು ಖರ್ಜೂರ ಕೇಳ್ತಾಳೆ, ದೊಡ್ಡ ಖರ್ಜೂರ, ಸಣ್ಣ ಖರ್ಜೂರ. ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊತೀನಿ. ಏನು ಬೇಕು ಕೃತು? ಚಿಕ್ಕ ಖರ್ಜೂರ, ಆಮೇಲೆ ದೊಡ್ಡ ಖರ್ಜೂರ ಇಟ್ಟದಿಲ್ಲ. ಎಲ್ಲಿಂದ ತರಲಿ? ಚಿಕ್ಕ ಖರ್ಜೂರ ಅಂತೆ, ದೊಡ್ಡ ಖರ್ಜೂರ ಅಂತೆ. ಕಡ್ಜಿಕಾಯಿನ ಕನ್ಫ್ಯೂಸ್ ಮಾಡಿಕೊಂಡು ಖರ್ಜೂರ ಅಂತವಳೆ. ಟಾರ್ಚರ್ ಕೊಡ್ತಾವಳೆ. ಆಫ್ ಮಾಡ್ತಾಳೆ. ಇವಳಿಗೆ ಬಾಯ್ ಫ್ರೆಂಡ್ ಇದ್ದಾರೆ. ಚಿನ್ನು ಪೆನ್ಸಿಲ್ ಮುರಿದಾಕಿದ್ನಿಂದ ಪಾಪು ಹೇಳ್ತಿದ್ದು, ಅಮ್ಮ ನಾನೊಬ್ರು ಬಾಯ್ ಫ್ರೆಂಡ್ ಮಾಡ್ಕೊಂಡಿದ್ದೀನಿ, ಅವ್ರು ಪೆನ್ಸಿಲ್ ಕೊಟ್ಟಿದ್ದೆ, ಪೆನ್ಸಿಲ್ ಹೇಳೇ ಇಲ್ಲ ಅಂದ್ಬಿಟ್ಟು ಅಕ್ಕಿ ಹಿಟ್ಟ ಬಟ್ಲಿಗೆ ಹಾಕೊಂಡು ತಿಂತವಳೆ. ನೋಡಿ ಇಲ್ಲಿ ಅಕ್ಕಿ ಹಿಟ್ಟ ಏನೋ ಒಂದೊಂದು ಹಿಡಿ ಹಾಕು ಕೆಳಿಕೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತಿಂದ್ರೆ ಇದಾಯ್ತಾರ ಕಂಚಿನ ರೊತ್ತಿರಲ್ಲ, ಹುಳ ಇರ್ತಾವೆ ಇದರಲ್ಲಿ. ಹುಳ ತಿನ್ಲೆ ಸತ್ತೋಗ್ಲೆ. ನೋಡಲ್ಲಿ ಬಟ್ಲಿಗೆ ಹಾಕೊಂಡು ತಂದಿರೋದ. ಅಯ್ಯೋ, ಹಾಕ ಬಂದೊಳ್ಕನವ. ಒಣ ದ್ರಾಕ್ಷಿ ಮತ್ತು ಖರ್ಜೂರ ತಗೊಂಡು ತಿನ್ನೋಗ್ಯದ. ಎಷ್ಟು ತಿನ್ನೆ ಕೂತ್ಕೊಂಡು ಮಾಡ್ಕೊಂಡ್ರೇನೆ ಅಂತೆ ಖರ್ಜೂರ ಇಸ್ಕೊಳ್ಳೋದು. ಬಾ ಚಿನ್ನ, ಸತ್ತೈತೀನಿ, ಬಿಗಿ ಕರೆಕ್ಟಾಗಿ ಇಟ್ಕೊ. ಇಲ್ಲ, ನೀನ್ಯಾಕೆ ಸುಸ್ತು ಪಡ್ತಾ ಇದೀಯ? ಉಸಿರು ಹೊಡಿತೊಳಗ ಇದು. ನನ್ನ ಹಿಂದ್ಗಡೆ ನಿಂತ್ಕೊಂಡೆ ಕಾಣೋದೇ ಇಲ್ಲ ಮಗ. ನಮ್ಮ ಕೃತು ಬ್ರೆಡ್ ರೋಸ್ಟ್ ಮಾಡಿಕೊಟ್ಟಿಲ್ಲ ಅಂತ ಬ್ರೆಡ್ ಬಾಕ್ಸ್ಗೆ ಹಾಕ್ಬಿಟ್ಟು, ಆ ಬಾಕ್ಸ್ ಮೇಲೆ ಹಾಕ್ಬಿಟ್ಟು ಮರೆತು ಮನೆಯೆಲ್ಲ ಹುಡುಕಿದ್ವಿ. ಇವಾಗ ಯಾವ್ದಾದ್ರು ಬಾಕ್ಸ್ಗೆ ಹಾಕಿದೆ ಅಂದಾಗ ಹ್ಞೂ ಅಂತ ಅಂದ್ಲು. ಕೊನೆಗೆ ಸಿಕ್ತು.
ಇದೆ, ಕೋನ ಇದೆ. ನಮ್ಮ ಕೃತು ಅಂತೂ ಸುಮ್ಮನೆ ಬಿಡಲ್ಲ, ಅಮ್ಮ ಕೋನ ಬಿಡಿಸು ಅಂತ. ನೋಡಿ ಚೆನ್ನಾಗಿ ಬಿಟ್ಟಿದ್ದೀನಿ. ನಮ್ಮ ಕೃತು ಸಣ್ಣ ಕೈ ಆದ್ರೂ ಚೆನ್ನಾಗಿದೆ, ಕ್ಯೂಟಾಗಿ. ಮೊನ್ನೆ ತಾನೇ ಬಿಟ್ಟಿದ್ದೆ ನೋಡಿ, ಬಿಟ್ಟಿರೋದು ಕೂಡ ಹೋಗಿಲ್ಲ, ಪುನಃ ಬಿಡಬೇಕಂತೆ. ನಂದು ಹೋಗಿಲ್ಲ, ಅವಳದು ಅಷ್ಟು ಡಾರ್ಕ್ ಏನು ಹತ್ತಿರಲಿಲ್ಲ. ಅಂದ್ರೂ ನೋಡಿ ಹೇಗೆ ಬಿಟ್ಟಿದ್ದೀನಿ, ಚೆನ್ನಾಗಿದೆ, ಕಮೆಂಟ್ ಮಾಡಿ. ಚೆನ್ನಾಗೈತೆ, ಇಷ್ಟ ಆಯ್ತಾ? ಈ ಕಡೆ ಚಿಕ್ಕದು ಆಯ್ತು, ಚಿಕ್ಕ ಹೂ ಬಿಡ್ಬೇಕಂತೆ, ಕೆರ್ಕೊಳಕ್ ಬೇಕಂತೆ ಗೈಸ್. ದೋಸೆ ನೋಡಿದ್ರು ಭಯ ಆಯ್ತದೆ, ನಂಗೆ ಸಣ್ಣ ದೋಸೆ ಕೊಟ್ಬಿಟ್ರೆ ಸಾಕು. ಸೌಂದರ್ಯ ಹಾಯ್, ಮೀನ್ಸ್ ತಗೊಳ್ಳೋದು ಆಯ್ತು. ಅಯ್ಯೋ ಚೆನ್ನಾಗಿ ಬಂದಿಲ್ಲ ಆ ಕಡೆ. ಮಾತಾಡಕ್ಕೆ ಸೌಂದರ್ಯ ಹಾಯ್ ಮಾಡುತ್ತೆ, ಹಾಯ್ ಮಾಡುತ್ತೆ. ಕಷ್ಟ ಇಲ್ಲನೇ ಯಾವುದೂ ಬರೋದಿಲ್ಲ. ನಾನು ಯೂಟ್ಯೂಬಲ್ಲಿ ಎಷ್ಟು ಸರ್ಕಸ್ ಆಗ್ತೀನಿ ಗೊತ್ತಾ ಸೌಂದರ್ಯ? ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಒಂದು ಚೂರು ಏನೂ ಗೊತ್ತಿಲ್ಲ. ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಈಗಲೂ ಆ್ಯಕ್ಚುಲಿ ವಿಡಿಯೋ ಎಲ್ಲ ಮಾಡಿಕೊಂಡು ಅದು ಎಡಿಟ್ ಮಾಡಿ ತಮ್ಲೈನ್ ಮಾಡಿ ಎಲ್ಲ ಮಾಡೋ ಕಷ್ಟ. ಇಲ್ಲಿ ಬರಬೇಕಾ, ಟೈಮ್ ಕರೆಕ್ಟಾಗಿ ಇಲ್ಲಿ ಕೆಲಸ ಮಾಡಬೇಕಾ, ಒಟ್ಟಿಗೆ ಮನೇಲಿ ಏನೂ ಕೆಲಸ ಇಲ್ಲ. ಅದು ಹೋಗಿ ಮನೆಗೆ ಗೊತ್ತೀನಿ, ನಂಗೆ ಹೊಸಿ ಕೆಲಸ ಅಲ್ಲ, ನಂಗೆ ನುಡಿಲು ಕೆಲಸ, ಮನೆ ಗೊತ್ತಾ? 2 ದಿನ 3 ದಿನ ಬಟ್ಟೆ ಹೋಗ್ತೇನೆ, ಒಂದು ಬಟ್ಟೆ ನಾನು ಡೈಲಿ ಬಟ್ಟೆ ಒಂದಿನ ನಿಸಿಲ್ಲ. ಸುಷ್ಮನ್ ಕೋಲ್ಡ್ ನೋಡೋಕ್ಕಾಯ್ತಿಲ್ಲ ಫ್ರೆಂಡ್ಸ್. ಹೋಟೆಲ್ ಪುಸ್ತಕಗಳು ಹಿಡ್ಕೊಂಡ್ ಬರ್ತಾವಳೆ. ಶ್ರುತಿಯಕ್ಕನೂ ಅಷ್ಟೇ, ಇಲ್ಲಿ ನೋಡಿ, ಶ್ರುತಿಯಕ್ಕನೂ ಬುಕ್ಸ್ ಕೊಟ್ಟವ್ರೆ ಗೈಸ್, ಮಕ್ಕಳು ಪಾಠ ಮಾಡೋಕ್ಕೆ. 10-50 ಬುಕ್ಸ್ ಅವೆ, ಕತ್ಕೊಂಡೋಗ್ತಾ ಇದ್ದೀವಿ. ಸುಷ್ಮತನ ಕಷ್ಟ ನೋಡೋಕ್ಕಾಯ್ತಿಲ್ಲ, ಸಬ್ಸ್ಕ್ರೈಬರ್ ಎಲ್ಲರೂ ಬಂದ್ಬಿಡಿ. ಹಾಂ, ಆಮೇಲೆ ಜೀವನನೇ ಸಾಕಾಗೋಗ್ಬಿಟ್ಟು, ಜೀವನ ಎಲ್ಲ ಕೆಲಸನೂ ಗಂಗೂರ್ಗೆ ಏನಾದ್ರು ಹಿಡ್ಕೊಂಡು ತಗೊಂಡು ಹೋಗ್ಬೇಕು ಅನ್ನೋದಾಗಿದ್ರೆ ಒಂದು ಬಾಡಿಗೆ ಆಟ ಮಾಡ್ಕೊಂಡೆ ಹೋಗ್ತೀವಿ. ಈಗ ಬಂದ್ಬಿಟ್ಟೆ ಬಾದಿಗೆ ಸಾಕ್ಬಿಟ್ಟಿದ್ದೀವಿ. ಅರ್ಧ ದಾರಿಯ ಕರಿ ಕಾಗೆ ಥರ ಕಾಣ್ತಾ ಇದ್ದೀನಿ ಗೈಸ್. ನನ್ನ ಮೇಕಪ್ ಎಲ್ಲ ಹೋಗ್ಬಿಟ್ಟೈತೆ. ಸೌಂದರ್ಯ ಹೊಸಿ ಬಿಳ್ಳು ಕಾಣ್ತಾವಳೆ, ಬೆಳ್ಳಿಗಾಯ್ತೀನಿ. ನನ್ನ ಲಿಫ್ಟಿಗೆಲ್ಲ ಹೋಗೋದೆ ಕಣೆ, ನಾನೇನು ಹೋಗಲ್ಲ. ಸುತ್ತಿ ಕಾಗೆ ಎಲ್ಲರೂ ಟೀಚರ್ ಅಂದ್ರೆ ನಂಬ್ತಾರ. ಅಯ್ಯಪ್ಪ ಅರಕ ನಮಗೂ ಐತೇನ, ಸಾಕೇನೆ ಸಾಕು. ನೀನು ನಿಂತಿದ್ಯಾ, ನಾನು ಕೂತ್ಕೊಂಡಿದ್ದೀನಿ ಅಂತ. ಸೌಂದರ್ಯ ಅವ್ರ ಮನೆಗೆ ಬಂದ್ಬಿಟ್ಟು ಬುಕ್ಸ್ ಎಲ್ಲ ಸೌಂದರ್ಯ ಅವ್ರ ಮನೆಗೆ ಇಟ್ಬಿಟ್ಟು ಇವಾಗ ನಾನು ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀನಿ. ಬಾಯ್. ಹಾಂ, ಸೌಂದರ್ಯ ಫೋನಲ್ಲಿ ವೀಡಿಯೋ ಮಾಡಿದ್ದಾಳೆ ಸೌಂದರ್ಯ, ಅದನ್ನು ಕಳ್ಸಿಸ್ಕೊಂಡು ಆ್ಯಡ್ ಮಾಡಬೇಕು ವೀಡಿಯೋಗೆ. ಸುಸ್ತಾಯ್ತೈತೆ ಗೈಸ್. ನಾನು ಇಲ್ಲಿಂದ ಇವಾಗ ನಮ್ಮ ಗಂಗೂರ್ಗೆ ಹೆಂಗೆ ತೊಗೊಂಡು ಹೋಗೋದು ಅಂತ ಯೋಚನೆ. ಬಿಕಾಸ್ ನಮ್ಮ ಗಂಗೂರು ಬಸ್ ಸ್ಟಾಪಿಂದ 1/4 ಗಂಟೆ 20 ನಿಮಿಷ ನಡಿಬೇಕು ಅಂಗನವಾಡಿಗೆ. ಯಾಕೆ ಊರೊಳಗಡೆ ಬಸ್ ಹೋಗಲ್ಲ, ರೋಡ್ ಅಂದರೆ ಊರೊಳಗಡೆ, ಗಂಗೂರು ಒಳಗಡೆ ಬಸ್ ಹೋಗಲ್ಲ. ಗಂಗೂರು ಗೇಟ್ ಹತ್ರ ನಿಲ್ಲಿಸೋದು. 50 ಬುಕ್ಸ್ ಅದು ಹೆಂಗೆ ಹೊತ್ಕೊಂಡು ಹೋಗೋದು ಗೊತ್ತಿಲ್ಲ. ಇಲ್ಲಾಂದರೆ ಆಟೋ ಮಾಡಿಕೊಂಡು ರಾಮನಾಥ್ಪುರದಿಂದ ಗಂಗೂರಿಗೆ ತೊಗೊಂಡೋಗ್ಬೇಕು. ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡ್ಕೊಳ್ಳೋಣ. ಸದ್ಯಕ್ಕಂತೂ ಈಗ ಸೇಫಾಗಿ ಸೌಂದರ್ಯ ಮನೆ ಇಟ್ಟಾಯಿತು. ಈಗ ಬಸ್ ಸ್ಟಾಪ್ ಹೋಗೋಣ. 6:15ಗೆ ನಂಗೆ ಬಸ್ ಇರೋದು, ಇನ್ನು ಬಸ್ ಇಲ್ಲ. 6:15 ಮೈಸೂರು ಗಾಡಿ ಇವಾಗ ಬಂತು. 6:15 ಸುಮಾರು ಒಂದು 40 ನಿಮಿಷ ಕೂತಿದ್ದೀನಿ ನಾನು ರಾಮನಾಥ್ಪುರದಲ್ಲಿ. ಬನ್ನಿ ಇವಾಗ ಬಸ್ ಹತ್ತೋಣ. ಇವಾಗ 7 ಗಂಟೆ ಕರೆಕ್ಟಾಗಿ 7 ಗಂಟೆ 4 ನಿಮಿಷಕ್ಕೆ ಸಾಲಿಗ್ರಾಮಕ್ಕೆ ಬಂದಿದ್ದೀನಿ. ಅಪ್ಪಾಜಿ ಕಾಲ್ ಮಾಡ್ತೀನಿ ಇಲ್ದೇವಿತ್ತಂದರೆ ಬಸ್ ಕೂಡ ಇಲ್ಲ. ನನ್ನ ಮೊಬೈಲಲ್ಲಿ ಮಾತಾಡೋದು ನೋಡೋರಿಗೆ ಎಲ್ಲ ನನ್ನೇ ನೋಡ್ತಾರೆ ಗುರು. ನನಗೂ ಮೊದಲೇ ಸುಸ್ತಾಗದೆ, ಇವ್ರು ತಿನ್ನೋ ಥರ ನೋಡಿದ್ರೆ ನನಗೆ ಭಯ ಆಯ್ತದೆ, ಯಾಕೆ ಹಿಂಗೆ ನೋಡ್ತಾರೆ ಅಂತ. ಈಗ ಅಪ್ಪಾಜಿ ಫೋನ್ ಮಾಡ್ತೀನಿ, ಅಪ್ಪಾಜಿ ಬಂದು ಕರ್ಕೊಂಡು ಹೋಗ್ತಾರೆ. ಈಗ ಗಾಡಿಗೆ ಹೋಗ್ಬೇಕು ಫ್ರೆಂಡ್ಸ್. ಇವಾಗ ಮನೆಗೆ ಬಂದೆ 7:36. ಏನು ಬರೀತಿದೆ ಕೃತು? ಬುಕ್ ಹಿಡ್ಕೊಂಡು ಎಲ್ಲ ಮನೇಲಿ ಜಾಗ ಇಲ್ದಾನೆ ಅಲ್ಲೇ ಹೋಗಿದ್ದ ಅವ್ರ ಮನೆಗೆ. ಹಾಂ, ಅಜ್ಜಿ ಅಲ್ಲೇ ಅದಾ? 8 ಗಂಟೆ ಆಗೋಯ್ತು. ನಾನು 8 ಗಂಟೆಲಿ ನನ್ನ ತಂಗಿ ನಮ್ಮ ಅಪ್ಪಾಜಿನೂ ಟೀ ಬೇಕು ಅಂತ ಟೀ ಇಟ್ಲು, ನನಗೂ ಟೀ ಕೊಟ್ಲು. ನಾನು ಟೀ ಜೊತೆಗೆ
ಬನ್ನ ತೊಗೊಂಡು ತಿಂತಾಯಿದ್ದೀನಿ. ಈಗ ಊಟದ ಟೈಮು 8 ಗಂಟೆ, ಬಟ್ ಬನ್ನಿ ಈ ಥರ ಯಾಕೋ ತಿನ್ನಬೇಕು ಅನ್ನಿಸ್ತು. ಟೀ ಜೊತೆಗೆ ಬಂದು ತಿಂತಾ ಇದ್ದೀನಿ. ಊಟ ಒಂದು 9 ಗಂಟೆ ಮೇಲೆ ಮಾಡಿ ಹೊಟ್ಟೆ ಹಸುವಾಗ್ತಿತ್ತು, ಅದಕ್ಕೆ ಟೀ ಬಂದು ತಿಂತಾ ಇದ್ದೆ. ಬಟ್ ಸಾಂಬಾರು ರೆಡಿ ಇದೆ, ಅನ್ನನೂ ರೆಡಿ ಇದೆ, ಎಲ್ಲ ಮಾಡಿದ್ದಾರೆ. ಒಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡಬೇಕು. ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕಿರ್ತೀನಿ. ಸ್ವಲ್ಪ ಬ್ರೆಡ್ಡು ಟೀ ಕುಡಿದ್ಬಿಟ್ಟು ಬ್ಯಾಕ್ ಪೇನು, ಸ್ವಲ್ಪ ರೆಸ್ಟ್ ಮಾಡೋಣ ಸ್ವಲ್ಪ ಹೊತ್ತು. ಅಮ್ಮ ನಮ್ಮ ಕೃತು ಸೀರೆ ಉಟ್ಕೋತಾವಳೆ. ನಮ್ಮನೆ ಸೊಪ್ಪು ಸಾಂಬಾರ್ಗೆ ಏನೂ ಇಲ್ಲ ಅಂತಂದ್ಬಿಟ್ಟು ನಾನು ಕಲ್ತ್ಬಿಟ್ಟಿದ್ದೀನಿ. ಅಮ್ಮ ಏನಾದರೂ ಬೇಕಣಮ್ಮ ಅಂತ ಅಂದೆ. ನಮ್ಮಮ್ಮ ಅದಕ್ಕೆ ಮೊಟ್ಟೆ ತರಿಸಿದ್ರು. ಆಮ್ಲೆಟ್ಗೆಲ್ಲ ರೆಡಿ ಮಾಡಿದ್ದೀನಿ. ಆಮ್ಲೆಟ್ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಇಷ್ಟು ಮಾಡೋಕ್ಕೆ ಬರುತ್ತೆ, ಇಲ್ಲಿಂದ ಬರಲ್ಲ. ನಮ್ಮ ಅಕ್ಕ ಬ್ಯುಸಿ ಆಗೋಳೆ. ಜಾಸ್ತಿ ಇದಾಗೈತೆ ಸುಮ್ಮನೆ. ನಮ್ಮ ಅಕ್ಕನ ಸ್ಕಿನ್ ಪೂರ್ತಿ ಹಾಳಾಗೈತೆ. ಅದಕ್ಕೆ ನೀನು ಸ್ಕಿನ್ ಇರೋದೆ ಹೆಂಗೆ ದಮ್ಮಯ್ಯ ಏನು ಹಚ್ಬೇಡ ಅಂತ ಹೇಳಿದ್ದೀನಿ. ಅನ್ಸಿದ್ದು ದಬ್ಬ ಹಾಕೋಕ್ಕೆ ಬರಲ್ಲ. ನಾಳೆ ಆ್ಯಕ್ಚುಲಿ ಏನೋ ಒಂದಿದೆ. ಹಾಕ್ಬಿಟ್ಟೆ ಫ್ರೆಂಡ್ಸ್, ಚೆನ್ನಾಗಿ ಹಾಕಿದ್ದೀನಿ. ನೈಸ್. ನಮ್ಮ ಅಕ್ಕ ಏನೋ ನಮ್ಮ ಕೃತು ನೋಡಿ ಎಲ್ಲ ಅವ್ರ ಅಮ್ಮನಂಗೆ, ಅವ್ರ ಅಮ್ಮನೂ ಕೂಡ ಇಲ್ಲಿ ಕನ್ನಡಿ ನೋಡಿಕೊಂಡು ಸೀರೆ ವೇರ್ ಮಾಡ್ತಿರ್ತಾಳೆ. ಸೊ ಅವಳು ಕೂಡ ಅದೇ ಥರ ಕನ್ನಡಿ ನೋಡಿಕೊಂಡು ಉಡ್ಕೊತೈತೆ. ಬಡಿಸೋದು ಎಲ್ಲನೂ ಮಾಡ್ತಾವಳೆ. ನೆಕ್ಸ್ಟ್ ವ್ಲಾಗರ್ ಬಂದ್ರೆ ಸಾಧ್ಯ ಆದ್ರೆ ನಾಳೆನೇ ಬರ್ಬೋದು. ವಿಡಿಯೋ ಹಾಕ್ತೀನಿ ಚಾನಲಲ್ಲಿ. ಅಯ್ಯೋ ನಾನು ಹೇಳಿದ್ದಿಲ್ಲ, ಏನೋ ಒಂದಿದೆ ಅಂತ ಹೇಳಿದ್ವಿ. ಇವಳು ಹೇಳ್ಬಿಟ್ಟು ಪರವಾಗಿಲ್ಲ ಬಿಡು, ಏನೋ ಒಂದಿದೆ. ನೆಕ್ಸ್ಟ್ ನಾಳೆ ನನ್ನ ತಂಗಿದು ನಾನೇ ಸ್ವಾಗತ ಬರ್ತಾರೆ ಗೈಸ್. ಬಂದ ತಕ್ಷಣ ವಿಡಿಯೋ ಮಾಡಿ ಅವ್ರ ಚಾನಲ್ ಅಪ್ಲೋಡ್ ಮಾಡ್ಬಿಡ್ತೀನಿ. ಅವಳ ಚಾನಲ್ ಹೆಸರು ಗೊತ್ತಿಲ್ಲ, ಚಾಂದಿನಿ ಗೌಡನ ಏನಾಗಿದೆ. ಆ ಕಡೆ ಕಿಡಿತಾ ಇದ್ದೀನಿ, ನನ್ನ ಮಕ್ಕ ಕಾಣ್ತದ. ನಿನ್ ವಾಯ್ಸ್ ಏನೇನೋ ತೋರಿಸ್ಬೇಡ, ದಯವಿಟ್ಟು ಮುಖ ಮಾತ್ರ ತೋರಿಸು. ಅದು ಸ್ವಲ್ಪ ನಾನು ಕೆಲಸ ಮಾಡ್ತಾ ಇದ್ದೀನಿ, ತಿಳ್ಬೇಕು ಅನ್ನೋದಕ್ಕೆ ತಿಳ್ಕೊ ಫಸ್ಟ್. ಓಕೆ, ನಾನು ಕೆಲ್ಸದ್ದೇನೋ ಮಾತಾಡ್ತಾ ಇದ್ದೀನಿ ಗೈಸ್. ನನ್ನ ಜೊತೆ ವರ್ಕ್ ಮಾಡ್ತಾರಲ್ಲ ಅವ್ರ ಜೊತೆಲಿ ಬಂದ್ಬಿಟ್ಟು ನನ್ ಮುಂದ್ಗಡೆ ಹಿಡಿತಾವಳು. ಎಲ್ಲ ಕೆಲವೊಂದು ಪ್ರೊಫೆಷನಲ್ ಸೀಕ್ರೆಟ್ ಅನ್ನೋದು ಇರುತ್ತೆ, ಅದನ್ನೆಲ್ಲ ನೀನು ಹಾಕ್ಬಿಟ್ರೆ ಅದೇ ವಿಡಿಯೋ ಮಾಡ್ತಾವಳು. ಏನ್ ಮಾಡ್ತಾವಳು ನಾನ್ ಕಾಣ್ತಿದ್ದೀನಿ ನೋಡಿ, ಕೈ ಕಾಣ್ತದೋ ಅದು ಗೊತ್ತಿಲ್ಲ. ಆಮ್ಲೆಟ್ ಇದಾಯ್ತದೆ ಫ್ರೆಂಡ್ಸ್. ಎಲ್ಲ 8:45 ಆಯಿತು. ಊಟಕ್ಕೆ ಕೂತಿದ್ದೀವಿ. ನಾನು ಅಮ್ಮ ಮುದ್ದೆ ಮಾಡು ಅಂತು, ಅಪ್ಪಾಜಿಗೂ ಅಮ್ಮಂಗೂ ನಾನು ಮುದ್ದೆ ಮಾಡಿಕೊಟ್ಟೆ. ಚಾಂದು ಆಮ್ಲೆಟ್ ಎಲ್ಲ ಹಾಕಿದ್ಲು. ತಗೊಬರ್ತೀನಿ. ಈಗ ಎಲ್ಲರೂ ಊಟಕ್ಕೆ ಕೂತಿದ್ದೀವಿ. ಹಂಗೂ ಕೂಡ ಏನೋ ಒಂದು ಆಫೀಸ್ ಕೆಲಸವಾಗಿ ಗ್ರೂಪಲ್ಲಿ ಮೆಸೇಜ್ ಬಂತು, ಏನೋ ಭಾಗ್ಯಲಕ್ಷ್ಮಿ ಬಾಂಡ್ದು. ಅದು ನಂದ, ಯಾಕಂದರೆ ನಮ್ಮ ಗಂಗೂರಲ್ಲಿ 2 ಇದೆ ಅಂಗನವಾಡಿ. ಹಾಗಾಗಿ ನನ್ನ ಅಂಗನವಾಡಿಗೆ ಸಂಬಂಧಪಟ್ಟಿದ್ದ ಅಥವಾ ಬೇರೆದ ಅಂತ ಅದೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋತಾ ಇದ್ದೆ ಕಾಲ್ ಮಾಡಿ. ಹಾಗಾಗಿ ನಾನು ಇನ್ನೂ ಊಟಕ್ಕೆ ಕೂತಿಲ್ಲ, ಇವಾಗ ಊಟಕ್ಕೆ ಕೂತ್ಕೋತಾ ಇದ್ದೀನಿ.